ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವಾತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ವಿಶೇಷವಾಗಿ ಸ್ಮರಿಸುತ್ತಾ ಎಲ್ಲ ಆದಿರತ್ನರನ್ನು ವಿಶೇಷವಾಗಿ ಸ್ಮರಿಸುತ್ತಾ ಈ ದಿನ ರೈತರ ದಿನಾಚರಣೆ ಪ್ರಯುಕ್ತವಾಗಿ ಆದಿಯಿಂದ ಅಂತ್ಯದವರೆಗೂ ಭೂಮಿ ತಾಯಿಯನ್ನೇ ನಂಬಿ ಅನ್ನಪೂರ್ಣೇಶ್ವರಿಯ ಸ್ವರೂಪವನ್ನು ಧಾರಣೆ ಮಾಡಿ ಸಕಲ ಜೀವಾತ್ಮರಿಗೆ ಅನ್ನವನ್ನು ನೀಡಲಿಕ್ಕೆ ನಿಮಿತ್ತನಾಗಿರುವಂಥ ಎಲ್ಲ ರೈತ ಸಹೋದರಾತ್ಮರಿಗೆ ವಿಶೇಷವಾದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಯಾವುದೇ ಕಾರಣಕ್ಕೂ ಅನ್ನವನ್ನು ವ್ಯರ್ಥ ಮಾಡದೆ ಅತಿಯಾಗಿ ಸಂಗ್ರಹಿಸದೆ ಮತ್ತು ಅದನ್ನು ಲಾಭಕ್ಕಾಗಿಯೇ ಕೆಡಿಸದೆ ಮನುಷ್ಯತ್ವವನ್ನು ಮೀರಿ ವ್ಯವಹಾರದಲ್ಲಿ ತೊಡಗಿಕೊಳ್ಳದೆ ಮನುಷ್ಯತ್ವವನ್ನು ಉಳಿಸಿಕೊಳ್ಳೋಣ. ಸರ್ವರನ್ನು ಸಮಾನವಾಗಿ ಗೌರವಿಸೋಣ. ನನ್ನಂತೆಯೇ ಸಕಲ ಜೀವಾತ್ಮರಿಗೂ ಬದುಕುವ ಹಕ್ಕನ್ನು ಹೊಂದಿದೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. ಯಾವುದೇ ಕಾರಣಕ್ಕೂ ಅನ್ನದ ಮೇಲೆ ಅಹಂಕಾರವಾಗಲಿ ಅಥವಾ ಅನ್ನವನ್ನು ಬಹಳ ಸಂಗ್ರಹಿಸುವ ಬುದ್ಧಿಯಿಂದಾಗಲಿ ವ್ಯರ್ಥ ಮಾಡದೆ ಕೆಡದಂತೆ ನೋಡಿಕೊಳ್ಳುವುದೇ ನಾವು ಮಾಡಬೇಕಾದ ಪ್ರತಿಜ್ಞೆಯಾಗಿದೆ. ನಾವೆಲ್ಲರೂ ಈ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡುತ್ತಾ ಅನ್ನವನ್ನು ಪರಬ್ರಹ್ಮ ಸ್ವರೂಪ ಎಂದು ಹೇಳ್ತಾರೆ. ಪಾತ್ರ ಮಾಡಲಿಕ್ಕೆ ಶರೀರ ಎಷ್ಟು ಮುಖ್ಯನೋ ಅಷ್ಟೇ ಆ ಶರೀರಕ್ಕಾಗಿ ಅನ್ನವೂ ಕೂಡ ಮುಖ್ಯ ಆಗಿರುವುದರಿಂದ ನಮಗಷ್ಟೇ ಅಲ್ಲ ಸಕಲ ಜೀವಾತ್ಮರಿಗೂ ಕೂಡ ಅದರ ಅನ್ನ ಅದಕ್ಕೆ ಮುಖ್ಯನೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಅನ್ನವನ್ನು ವ್ಯರ್ಥ ಮಾಡುವುದಕ್ಕಾಗಿ ನಾವು ನಿಮಿತ್ತರಾಗದೆ ಸಾಧ್ಯವಾದಷ್ಟು ಬಹಳ ಭಕ್ತಿಯಿಂದ ಭಾವನೆಯಿಂದ ಸೇವಿಸುತ್ತಾ ಅದಕ್ಕೆ ನಿಮಿತ್ತನಾಗಿರುವ ಪ್ರತಿಯೊಬ್ಬ ರೈತರನ್ನು ಸ್ಮರಿಸುತ್ತಾ ಅದೆಲ್ಲವನ್ನೂ ಕೂಡ ಒತ್ತೊತ್ತಿಗೆ ಸರಿಯಾಗಿ ಕೊಡಲಿಕ್ಕೆ ಸೃಷ್ಟಿಕರ್ತನಾದ ಪರಮಾತ್ಮನೂ ಕೂಡ ಸೂಕ್ಷ್ಮವಾಗಿ ಕಾರಣೀಕರ್ತನಾಗಿರೋದ್ರಿಂದ ಪರಮಾತ್ಮನಿಗೂ ಪ್ರಕೃತಿ ಮಾತೆಗೂ ನಿಮಿತ್ತನಾದ ರೈತನಿಗೂ ನಾವು ದಂಡವತ್ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ ಈ ದಿನದ ಮುರಳಿ ಚಿಂತನೆಯನ್ನು ಆರಂಭ ಮಾಡೋಣ. ಈ ದಿನದಲ್ಲಿ ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ. ಜ್ಞಾನ ಮತ್ತು ಯೋಗದ ಶಕ್ತಿಯ ಮುಖಾಂತರ ಪರಿಸ್ಥಿತಿಗಳನ್ನು 1 ಸೆಕೆಂಡಿನಲ್ಲಿ ಪಾರು ಮಾಡುವಂತಹ ಮಹಾವೀರ್ ಭವ ಎನ್ನುವ ವರದಾನವನ್ನು ಕೊಟ್ಟಿದ್ದಾರೆ. ಯಾರು ಮಹಾವೀರರು ಅಂದರೆ ಪರಿಸ್ಥಿತಿಯನ್ನು 1 ಸೆಕೆಂಡಿನಲ್ಲಿ ಪಾರು ಮಾಡುವಂಥವರು. ಪರಿಸ್ಥಿತಿಯನ್ನು ಬದಲಿಸುವವರಲ್ಲ, ಪರಿಸ್ಥಿತಿಯಿಂದ ಬಚಾವಾಗುವವರಲ್ಲ, ಪರಿಸ್ಥಿತಿ ಬರದೇ ಇರುವವರಲ್ಲ. ಪ್ರತಿಯೊಂದು ಪರಿಸ್ಥಿತಿಯನ್ನು 1 ಸೆಕೆಂಡಿನಲ್ಲಿ ಪಾರು ಮಾಡುವಂಥವರು ಮಹಾವೀರರು. ಆ 1 ಸೆಕೆಂಡಿನಲ್ಲಿ ಪಾರಾಗಬೇಕು ಅಂತಂದರೆ ನಿಮ್ಮಲ್ಲಿ ಶಕ್ತಿ ಇರಬೇಕಾಗತ್ತೆ. ಯಾವುದು? ಜ್ಞಾನ ಮತ್ತು ಯೋಗದ ಶಕ್ತಿ ಅಂತ ಹೇಳ್ತಾರೆ. ಹಾಗಿದ್ರೆ ಈಗ ನಾವು ನೋಡೋಣ. ಜ್ಞಾನ ಅಂತೂ ಎಲ್ಲರಿಗೂ ಒಂದೇ ಸಮಾನವಾಗಿ ಒಬ್ಬನೇ ಪರಮಾತ್ಮ ತಂದೆ ಈ ಪ್ರಜಾಪಿತ ಬ್ರಹ್ಮನ ಶನುವಿನ ಮುಖಾಂತರ ನಮಗೆಲ್ಲರಿಗೂ ಕೂಡ ಮುರಳಿ ಮುಖಾಂತರ ತಿಳಿಸಿದ್ದಾರೆ. ನಾವಂದ್ಕೊಳ್ತೇವೆ ಎಲ್ಲರಿಗೂ ಕೊಟ್ಟಿರೋದು ಪರಮಾತ್ಮ ಒಬ್ಬನೇ, ಒಂದೇ ಥರದ ಜ್ಞಾನ. ಆದರೆ ನಾವು ಯೋಗದಲ್ಲಿ ವೆರೈಟಿ ಮಾಡ್ತಾ ಇರೋದರಿಂದ ನಮ್ಮೆಲ್ಲರ ಶಕ್ತಿಗಳಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಯಾಕಂದರೆ ಎಲ್ಲರಿಗೂ ಒಂದೇ ಸಮಾನವಾದ ಊಟ ಕೊಟ್ಟರೂ ಕೂಡ ಎಲ್ಲರೂ ಒಂದೇ ಥರದಲ್ಲಿ ಬೆಳೀತಾರೆ ಅಂತ ಯಾವ ನಿಯಮನೂ ಇಲ್ಲ. ಯಾಕಂದರೆ ಒಬ್ಬ ರೈತನೂ ಕೂಡ ಎಲ್ಲ ಬೀಜಗಳನ್ನು ತಂದು ಸಮಾನವಾಗಿ ಪಾಲನೆ ಮಾಡಿ ಸಮಾನವಾಗಿ ಗೊಬ್ಬರ ಕೊಟ್ಟು ಸಮಾನವಾಗಿ ನೀರು ಕೊಟ್ಟಿರ್ತಾನೆ. ಆದರೆ ಎಲ್ಲ ಸಸಿಗಳು ಕೂಡ ಎಲ್ಲ ಗಿಡಗಳು ಕೂಡ
ಒಂದೇ ತೆರನಾದ ಫಲವನ್ನು ಅಥವಾ ತೆನೆಯನ್ನು ಕೊಡೋದಿಲ್ಲ. ಅದಕ್ಕೆ ಅನೇಕ ಕಾರಣಗಳು ಇರುತ್ತೆ. ಹೇಗೋ ಅದರ ಭೂಮಿಯಾಗಿರ್ಬೋದು, ಅದರ ಬೇರಾಗಿರ್ಬೋದು, ಅದರಲ್ಲಿರುವ ಖನಿಜಗಳಾಗಿರ್ಬೋದು, ಬಹಳಷ್ಟಂದರೆ ರೈತ ಹೊರಗಿನಿಂದ ಎಲ್ಲವನ್ನ ಕೊಡ್ಬೋದು. ಆದರೆ ಅದರ ಒಳಗಡೆ ಈಗಾಗಲೇ ಇರಬಹುದಾದಂಥ ಆ ಭೂಮಿಯಲ್ಲಿ ಇರತಕ್ಕಂಥ ಸತ್ವದ ಆಧಾರದ ಮೇಲೆ ಒಂದು ಭೂಮಿ ಕಪ್ಪು, ಒಂದು ಭೂಮಿ ಕೆಂಪು, ಒಂದು ಭೂಮಿ ಸೌಳು, ಒಂದು ಭೂಮಿ ಮರಳಿದ್ರೂ ಕೂಡ ಅದರಲ್ಲಿ ಸತ್ವ ಇದ್ದರೆ ಮಾತ್ರ ಇವನು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಪರಿವರ್ತನೆಯಾಗಿ ಬೇರುಗಳಿಗೆ ಶಕ್ತಿಯಾಗಿ ಬೇರುಗಳು ಹೀರಿಕೊಂಡು ಆ ವೃಕ್ಷಕ್ಕೆ ಅಥವಾ ಆ ಗಿಡಕ್ಕೆ ಆ ಸಸಿಗೆ ಕೊಟ್ಟಾಗ ಅದು ಫಲೀಭೂತ ಆಗುತ್ತೆ. ಹೊರಗಿನಿಂದ ನಾವು ಏನು ಕೊಡ್ತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ. ಒಳಗಡೆ ಅದನ್ನು ತೆಗೆದುಕೊಳ್ಳುವ ವಾತಾವರಣವೂ ಕೂಡ ಇರಬೇಕಾಗತ್ತೆ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಸ್ವಯಂ ಪರಂಪಿತ ಪರಮಾತ್ಮನೇ ಬಂದು ತ್ರಿಕಾಲ ಜ್ಞಾನವನ್ನೇ ಕೊಟ್ಟು ತ್ರಿನೇತ್ರಿಗಳನ್ನಾಗಿ ಮಾಡಿದ್ರೂ ಸಹ ಇಡೀ ಜಗತ್ತಿನಲ್ಲಿ ಯಾವುದೊಂದು ಕಂಪ್ಲೇಂಟ್ ಬರಬಾರ್ದು ಅಂತಾನೆ ಕೋರ್ಸ್ ಚಿತ್ರಗಳನ್ನು ಇವತ್ತಿಗೂ ಕೂಡ ಪರಮಾತ್ಮ ಮಾಡಿಸಿರುವುದರಿಂದಲೇ ನಾವು ಕೋರ್ಸನ್ನು ಕೊಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಇಲ್ಲ ಅವತ್ತು ಬ್ರಹ್ಮ ಬಾಬಾ ಹೇಳಿರೋದೇ ಬೇರೆ, ಇವರು ನಮಗೆ ಹೇಳ್ತಿರೋದೇ ಬೇರೆ ಅಂತ ಕಂಪ್ಲೇಂಟ್ ಪರಮಾತ್ಮನ ಮೇಲಾಗಲಿ ಅಥವಾ ಯಜ್ಞದ ಮೇಲಾಗಲಿ ಹೋಗಬಾರ್ದು ಅಂತಲೇ ಅವತ್ತು ಯಾವುದು ಆತ್ಮ ಪರಮಾತ್ಮ ಮೂರು ಲೋಕ ಸೃಷ್ಟಿಚಕ್ರದ ಪಾಠಗಳನ್ನು ಏನು ಪರಮಾತ್ಮ ಚಿತ್ರ ಸಹಿತವಾಗಿ ಬರೆಸಿದ್ರು ಅದನ್ನೇ ತೋರಿಸಿಬಿಟ್ಟು ನೀವು ಪಾಠವನ್ನು ಮಾಡಿ ಅಂತ ಆ ಚಿತ್ರಗಳನ್ನು ಗಟ್ಟಿಯಾಗಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ. ಆದರೆ ಪರಮಾತ್ಮ ಬ್ರಹ್ಮನ ಮುಖಾಂತರ ಮುರಳಿಯನ್ನು ನುಡಿಸಿರೋದು ಒಂದೇ ಇರ್ಬೋದು, ಇವತ್ತಿಗೆ ಪ್ರಿಂಟಲ್ಲಿ ಸಿಗ್ತಕ್ಕಂಥ ಮುರಳಿಗಳು ನಮಗೆ ಒಂದೇ ಇರ್ಬೋದು, ಸಮಯ ವ್ಯತ್ಯಾಸ ಆಗಿರ್ಬೋದು ನಿಜ. ಆದರೆ ಚಿತ್ರಗಳಂತೂ ಅವತ್ತು ಬರೆಸಿರುವ ಚಿತ್ರಗಳೇ ಇದೆ. ಆದರೆ ವ್ಯತ್ಯಾಸ ಏನಾಗಿದೆ ಅಂತಂದರೆ ಅವತ್ತು ಅದನ್ನು ಬ್ರಹ್ಮ ಬಾಬರವರು ಅರ್ಥ ಮಾಡಿಕೊಂಡಿರೋ ರೀತಿ ಆ ಚಿತ್ರಗಳನ್ನು ಮಮ್ಮಾರವರು ಅರ್ಥ ಮಾಡ್ಕೊಂಡಿರೋ ರೀತಿಗೂ ದಾದಿಗಳ ಅರ್ಥ ಮಾಡ್ಕೊಂಡಿರೋ ರೀತಿಗೂ ವ್ಯತ್ಯಾಸ ಇತ್ತು. ಬ್ರಹ್ಮ ಬಾಬಾ ಮಮ್ಮ ಎಷ್ಟು ಏಕತೆಯಲ್ಲಿ ಇದ್ರೂ ಕೂಡ ಸ್ವಲ್ಪ ಕೂದಲು ಎಷ್ಟಾದರೂ ಅಂತರದಲ್ಲಿ ಇರ್ತಾ ಇತ್ತು. ಆದರೆ ಅದನ್ನು ಡಿಸ್ಕಸ್ ಮಾಡಿಬಿಟ್ಟು ಅದನ್ನು ಕ್ಲಾರಿಫೈ ಮಾಡಿಕೊಂಡು ಓಕೆ ಇದನ್ನು ಬಾಬಾರವರು ಈ ಮಹಾವಾಕ್ಯವನ್ನು ಇದನ್ನೇ ಹೇಳಿರೋದು, ಈ ಚಿತ್ರವನ್ನು ಈ ಥರನೇ ಬಾಬಾರವರು ನಮಗೆ ಅರ್ಥ ಮಾಡಿಸಿರೋದು ಅಂತ ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿ ಅಂತ ಅನಿಸ್ಕೊಂಡಿರುವ ಮಮ್ಮಾರವರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಮಹಾವಾಕ್ಯದ ನಿರ್ಣಯಕ್ಕೆ ಬರ್ತಾ ಇದ್ದರು. ಅಂದಮೇಲೆ ಇನ್ನು ದಾದಿಯರಿಗಂತೂ ವ್ಯತ್ಯಾಸ ಇದ್ದೇ ಇತ್ತು. ಯಾಕಂದರೆ ಹಾಗೆ ಅಷ್ಟು ಪ್ರಬುದ್ಧತೆಯನ್ನು ತೋರಿಸುವವರು ಅಲ್ಲಿ ಯಾರೂ ಕೂಡ ಅಂತ ಇರಲಿಲ್ಲ. ಬ್ರಹ್ಮ ಸಮನ ಮಮ್ಮ ಸಮನ ಆಗಿರುವಂಥ ಪ್ರಬುದ್ಧತೆಯನ್ನು ಹೊಂದಿದವರು, ಅದನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರಿಗೆ ಅರ್ಥ ಮಾಡಿಸುವ ಕೆಪಾಸಿಟಿ ಇರುವಂಥವ್ರು ಆ ಸಮಯದಲ್ಲಿ ಇರಲಿಲ್ಲ. ಅದಾದಮೇಲೆ ನಿಧಾನಕ್ಕೆ ಕೆಲವೊಂದು ದಾದಿಗಳು ಕೆಲವೊಂದು ದಾದಾರವರು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಪಟ್ಟರು ನೆಕ್ಸ್ಟ್ ಜನ್ರೇಷನ್ನಿಗೆ ತಲುಪಿಸ್ಲಿಕ್ಕೆ. ಬ್ರಹ್ಮ ಮಮ್ಹಾರವರು ಅರ್ಥ ಮಾಡ್ಕೊಂಡಷ್ಟು ದಾದಿಗಳು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ದಾದಿಯರೆಲ್ಲ ಅರ್ಥ ಮಾಡ್ಕೊಂಡಿರುವಷ್ಟು ನೆಕ್ಸ್ಟ್ ಜನ್ರೇಷನ್ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನೆಕ್ಸ್ಟ್ ಜನ್ರೇಷನ್ನಿಂದ ಈಗ ನೆಕ್ಸ್ಟ್ ಜನ್ರೇಷನ್ ಬಂದಿರುವಂಥದ್ದು. ಈಗ ಸುಮಾರು ಇಲ್ಲೇ ಒಂದು 3 ಸ್ಟೇಜ್ 4 ಸ್ಟೇಜ್ ದಾಟ್ಕೊಂಡು ನಮಗೆ ಮುರಳಿ ಬಂದಿರುವಂಥದ್ದು. ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದಾಗ ಅವರು ಕೊಡುವಂಥ ಸಮಯ, ಅವರು ಕೊಡುವಂಥ ಎಕ್ಸಾಂಪಲ್ಗಳು ಬೇರೆ, ಇವತ್ತು ಕೊಡುವಂಥ ಸಮಯ, ಇವತ್ತು ಕೊಡುವಂಥ ಎಕ್ಸಾಂಪಲ್ಗಳು ಬೇರೆ ಆಗಿರ್ಬೋದು. ಆದರೆ ಅದನ್ನು ಅರ್ಥ ಮಾಡಿಸುವ ರೀತಿ ಮತ್ತು ಅದರ ಒಂದು ಆಳ ಅಗಲ ಏನಿದೆಯಲ್ಲ, ಶಬ್ದಗಳನ್ನು ಹೇಳೋದು, ಕಂಠಪಾಠವನ್ನು ಮಾಡುವುದು ಅದು ಬೇರೆ. ಆದರೆ ಅದರ ಯಥಾರ್ಥ ಸ್ವರೂಪವನ್ನು ಅರ್ಥ ಮಾಡಿಸಬೇಕು ಅಂತಂದರೆ ಆ ಜ್ಞಾನದ ಬೀಜವನ್ನು ಅರ್ಥ ಮಾಡ್ಕೊಂಡಿರಬೇಕಾಗತ್ತೆ. ಆ ಒಂದು ಜ್ಞಾನದ ಕಾರಣವನ್ನು ಅರ್ಥ ಮಾಡ್ಕೊಂಡಿರಬೇಕಾಗತ್ತೆ. ಕಂಪ್ಲೀಟಾಗಿ ಆಳದಲ್ಲಿ ಅದರ ಬಗ್ಗೆ ಪ್ರಬುದ್ಧತೆ ಇರಬೇಕಾಗತ್ತೆ. ಆಗ ಒಂದು ವಿಷಯವನ್ನು ಸರಿಯಾಗಿ ಮಂಡಿಸಲಿಕ್ಕೆ ಮತ್ತು ಬೇರೆಯವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋರ್ಸು ಅನ್ನೋದು ಒಂದು ಸಾಂಪ್ರದಾಯಿಕವಾಗಿ ಆತ್ಮದ ಪಾಠ, ಮಕ್ಕಳು ಹೆಂಗೆ ಎ ಫಾರ್ ಆಪಲ್, ಬಿ ಫಾರ್ ಬ್ಯಾಟ್ ಅನ್ನೋ ಥರದಲ್ಲಿ ಮಕ್ಕಳಿಗೆ ನಾವು ಕಾಗುಣಿತಗಳನ್ನು ಹೇಳಿಕೊಡುತ್ತೇವೆ, ಅಲ್ಫಾಬೆಟ್ಸನ್ನು ಹೇಳಿಕೊಡುತ್ತೇವೆ. ಹಾಗೆ ಇಲ್ಲಿ ಕೋರ್ಸ್ ಅನ್ನೋದು ಅದೊಂದು ಸಂಪ್ರದಾಯದ ಥರ 6 ದಿನ 7 ದಿನ ಒಂದು ವಾರಗಳ ಕಾಲ ಅದನ್ನು ಮುಗಿಸ್ಕೊಂಡ್ಬಿಟ್ರೆ ಮತ್ತೆ ಆ ಕೋರ್ಸ್ನಲ್ಲಿ ಆಳವಾಗಿ ಹೋಗೋದಿಲ್ಲ. ನೆಕ್ಸ್ಟ್ ಡೈರೆಕ್ಟ್ ಕ್ಲಾಸಿಗೆ ಬಂದು ಕೂತ್ಕೊಳ್ತಾರೆ. ಕ್ಲಾಸಲ್ಲಿ ಆಲ್ಮೋಸ್ಟ್ ಸಾಕಾರದ ಪ್ರಶ್ನೆಗಳು, ಸ್ವರ್ಗ ಹಂಗೆ, ನರಕ ಹಿಂಗೆ, ವಿಕರ್ಮ ಹಿಂಗೆ, ಅದು ಇದು ಇವೆಲ್ಲ ಬರ್ತಾ ಹೋಗುತ್ತೆ. ಇದನ್ನು ಕೇಳ್ತಾ ಹೋಗ್ತಾರೆ. ಅದರಲ್ಲಿ ಪ್ರಶ್ನೆ ಬಂದಾಗ ನೀವು ಮುರಳಿ ಕೇಳ್ತಾ ಹೋಗಿ ಎಲ್ಲ ಅರ್ಥ ಆಗುತ್ತೆ ಅಂದುಬಿಡ್ತಾರೆ.
ಅದಾದಮೇಲೆ ಮುರಳಿ ಕೇಳ್ತಾ 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 ಹೋಗ್ತೀವಿ. ಸಾಕಾರ ಮುರಳಿನೇ ಒಂದು ವಾರಗಳ ಕಾಲ ಇರೋದ್ರಿಂದ, ವಾರದಲ್ಲಿ ಒಂದೇ ದಿನ ಅವ್ಯಕ್ತವಾಣಿ ಇರೋದ್ರಿಂದ ಇಲ್ಲಿ ಪಾತ್ರದ ಬಗ್ಗೆನೇ ಜಾಸ್ತಿ ವೈಭವೀಕರಣ, ಬ್ರಾಹ್ಮಣ ಧರ್ಮದ ಬಗ್ಗೆ, ಬ್ರಾಹ್ಮಣ ಸಂಪ್ರದಾಯದ ಬಗ್ಗೆ, ಬ್ರಾಹ್ಮಣ ಶ್ರೀಮತದ ಬಗ್ಗೆ, ಧಾರಣೆಗಳ ಬಗ್ಗೆ, ಸೇವೆಯ ಬಗ್ಗೆನೇ ಇಲ್ಲಿ 90% ಹೈಲೈಟ್ ಆಗೋದ್ರಿಂದ ಅದರ ಕಡೆಗೆ ಎಲ್ಲರ ಗಮನ ಅದೇ ಜ್ಞಾನ ಅಂದ್ಕೊಂಡು ಈ ಸ್ಥೂಲವಾದ ಪಾತ್ರದಲ್ಲಿನೇ ಇದ್ದು ಬಿಡ್ತಾರೆ. ಆದರೆ ಒಳಗಡೆ ಗುಹ್ಯವಾಗಿ ಅಡಗಿಕೊಂಡಿರುವ ಬೀಜದ ಜ್ಞಾನ, ಆತ್ಮಜ್ಞಾನ, ನಿರಾಕಾರ ಜ್ಞಾನ, ಸಾಕ್ಷಿ ಜ್ಞಾನ, ಬಾಪ್ ಸಮಾನ ಜ್ಞಾನ ಇದರ ಒಂದು ಗದ್ದಲದೊಳಗಡೆ ಅಡಗಿ ಹೋಗಿಬಿಡುತ್ತೆ. ಯೋಗ ಅಂದ ತಕ್ಷಣ ಅದು ಫಾರ್ಮಾಲಿಟಿಗೆ ಅಮೃತ ವೇಳೆ ಮಾಡಬೇಕು, ನುಮಾಶಾಮ್ ಮಾಡಬೇಕು, ನಮ್ಮನ್ನು ನಾವು ಆತ್ಮ ಅಂದು ಪರಮಾತ್ಮ ಅಂತ ತಿಳ್ಕೊಂಡು ನೆನಪು ಮಾಡಬೇಕು ಅಂತ ಇಷ್ಟು ಮಾತ್ರ ಸಾಂಪ್ರದಾಯಿಕವಾಗಿ ಕಲಿತು ಅದನ್ನು ಬೇರೆ ಧರ್ಮದಲ್ಲಿ ಒಂದು ಜಪನೋ ಒಂದು ತಪಸ್ಸು ಮಾಡದಂಗೆ, ಒಂದು ಧ್ಯಾನ ಮಾಡದಂಗೆ ಇಲ್ಲಿ ಕೂಡ ಒಂದು ಕಮೆಂಟ್ರಿ ಮುಖಾಂತರ ಒಂದು ಏನು ರೂಟ್ ಮ್ಯಾಪ್ ಹಾಕ್ಕೊಟ್ಟಿರ್ತಾರೆ ಅದರ ಅನುಸಾರವಾಗಿ ಆಳವಾಗಿಯೂ ಕೂಡ ಹೋಗೋಕ್ಕಾಗದೆ, ಯಾಕಂದರೆ ಜ್ಞಾನವೇ ಆಳವಾಗಿ ಇಲ್ಲದೆ ಇರೋದ್ರಿಂದ ಯೋಗನೂ ಆಳವಾಗಿ ಹೋಗದೆ ಅವರು ಎಷ್ಟು ಕಲಿಸಿದಾರೋ ಅಷ್ಟು ಫಾರ್ಮಾಲಿಟಿಗೋಸ್ಕರ ಮಾಡ್ತೀವಿ ಅಂತ ಒಂದು ಅರ್ಧ ಗಂಟೆ 1 ಗಂಟೆ ಕಳೆದು ಬಿಟ್ಟರೆ ಸಂಪ್ರದಾಯದಲ್ಲಿ ಪಾಸ್ ಆಗಿಬಿಟ್ಟಿದ್ದೀವಿ ನಾವು. ಈ ಥರ ಆಗೋದ್ರಿಂದ ವೆರೈಟಿ ಆಗಲೇಬೇಕಾಗುತ್ತೆ. ಯಾಕಂದರೆ ಯೋಗದಲ್ಲಿ ವೆರೈಟಿ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ಳೋದು ಸತ್ಯನೇ, ಆದರೆ ಯೋಗಕ್ಕಿಂತ ಮುಂಚೆ ಜ್ಞಾನದಲ್ಲಿನೇ ವೆರೈಟಿಗಳು ಆಗ್ಬಿಟ್ಟಿದ್ದೀವಿ ನಾವು. ಭಗವಂತ ಒಬ್ಬರೇ ಕೊಟ್ಟಿರೋ ಜ್ಞಾನ ಒಂದೇ ಇದ್ದರೂ ಕೂಡ ಅರ್ಥ ಮಾಡಿಕೊಳ್ಳುವಲ್ಲಿ ನಾವೆಲ್ಲರೂ ಕೂಡ ಡಿಫ್ರೆಂಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಆತ್ಮದ ಬಗ್ಗೆ ಕೇಳಿ ನೀವು ಒಂದು 4-5 ಪಾಯಿಂಟ್ ಬಿಟ್ಟರೆ ಬೇರೆ ಏನು ಆತ್ಮದ ಬಗ್ಗೆ ಗೊತ್ತಿಲ್ಲ. ನಾನು ಆತ್ಮ, ನಾನು ಜ್ಯೋತಿ ಸ್ವರೂಪ, ಬುರುಕುಟಿಯ ಮಧ್ಯದಲ್ಲಿದ್ದೀನಿ, ನಾಟಕ ಮಾಡಲಿಕ್ಕೆ ಬಂದಿದ್ದೀನಿ. ಇಷ್ಟು ಬಿಟ್ಟರೆ ಆತ್ಮದ ಬಗ್ಗೆ ಇಂಟ್ರೆಸ್ಟು, ಆತ್ಮದ ಬಗ್ಗೆ ಆಳ, ಆತ್ಮದ ಶಕ್ತಿ, ಆತ್ಮದ ಗುಣ, ಆತ್ಮದ ಸ್ವಮಾನ, ಆತ್ಮದ ಪವಿತ್ರತೆ, ಆತ್ಮದ ಶಾಂತಿ, ಆತ್ಮದ ಧರ್ಮ ಆಳವಾಗಿ ಹೋಗೋದೇ ಇಲ್ಲ ಈ ಪಾಯಿಂಟ್ಸ್ಗಳ ಒಳಗಡೆ. ಇದರಲ್ಲಿ ಏನಿದೆ, ಇಷ್ಟೇ ತಾನೇ ಅನ್ನೋ ಥರ ಆತ್ಮವನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೀವಿ ನಾವು. ಎಷ್ಟು ಪಾತ್ರದ ವೈಭವೀಕರಣ ಆಗೋಗಿದೆ ಅಂತಂದರೆ ಇಡೀ ಬ್ರಾಹ್ಮಣರ ಪ್ರಶ್ನೆಗಳು ಎಲ್ಲವೂ ಕೂಡ, ಧಾರಣೆಗಳೆಲ್ಲವೂ, ಸೇವೆ ಎಲ್ಲವೂ ಕೂಡ ಈ ಪಾತ್ರಕ್ಕಾಗಿ, ಈ ಪದವಿಗಾಗಿ ಅನ್ನೋ ಥರದಲ್ಲಿ ಈ ಪಾತ್ರದ ವೈಭವೀಕರಣದಲ್ಲಿ ಆತ್ಮ ಅಡಗಿ ಹೋಗಿದೆ ಅಂತ ಹೇಳ್ಬೋದು. ಆತ್ಮಜ್ಞಾನದ ಕಡೆಗೆ ಯಾರಿಗೂ ಗಮನ ಇಲ್ಲ. ಆತ್ಮ ಅಂದರೆ ಅದೊಂದು ಸಿಲ್ಲಿ, ಅದೊಂದು ಎಕ್ಕಶ್ಚಿತ, ಅದು ಒಂದು ಸುಮ್ಮನೆ, ಅದೊಂದು ಕೋಮಾ ಸ್ಟೇಜ್ ಅನ್ನೋ ಥರದಲ್ಲಿ ಅದನ್ನು ನೋಡ್ತಾರೆ. ಬೆಡ್ ಮೇಲೆ ಮರಗಿರೋ ಪೇಷಂಟ್ ಥರ ಆತ್ಮವನ್ನು ನೋಡ್ತಿದ್ದಾರೆ. ಮತ್ತೆ ಅಷ್ಟಕ್ಕೆ ಬಿಡೋದಿಲ್ಲ. ಆತ್ಮ ಅಂದರೆ ವಿಕಾರಿ, ಆತ್ಮದೊಳಗಡೆ ವಿಕರ್ಮ ಇದೆ, ಆತ್ಮದೊಳಗಡೆ ಕೊಳಕಿದೆ, ಆತ್ಮದೊಳಗಡೆ ಭೋಜ ಇದೆ, ಆತ್ಮದೊಳಗಡೆ ರೋಗ ಇದೆ, ಅದರ ಮೇಲೆ ಅನೇಕ ಆರೋಪಗಳು. ಎಟ್ಲೀಸ್ಟ್ ಅದು ಒರಿಜಿನಾಲಿಟಿ ಸ್ವಲ್ಪ ಆದ್ರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲ, ಅದನ್ನೂ ಕೂಡ ಪಾತ್ರದ ಒಂದು ಬಲಹೀನತೆಗಳೆಲ್ಲವೂ, ಪಾತ್ರದಲ್ಲಿರ್ತಕ್ಕಂಥ ತಮೋಪ್ರಧಾನತೆಯನ್ನೆಲ್ಲ ಆತ್ಮದ ಮೇಲೆ ಹೊರಿಸಿ ಆತ್ಮವನ್ನು ಒಂದು ಭ್ರಷ್ಟ ಆಗಿ ನೋಡುವಂಥ ಒಂದು ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಇದ್ದು ಬಿಟ್ಟಿದ್ದೀವಿ. ಪಾತ್ರದ ವೈಭವೀಕರಣದ ಕಡೆಗೆ ನಮಗೆ ತುಂಬ ಆಸಕ್ತಿ. ಸತ್ಯುಗದಲ್ಲಿ ಹಂಗಂತೆ, ಇಷ್ಟು ಜನ್ಮವಂತೆ, ಎಷ್ಟು ಡೈವರ್ಟ್ ಆಗಿದ್ದೀವಿ ಅಂದರೆ, ನಿನ್ನೆ ಒಂದು ಯಾರೋ ಪ್ರಶ್ನೆ ಕೇಳಿದ್ರು ಅಣ್ಣವರು. ಹಾಗಾಗಿ ಎಷ್ಟು ನಮ್ಮ ಮನಸ್ಥಿತಿ ವಿಸ್ತಾರ ಆಗೋಗಿದೆ ಅಂತಂದರೆ, ಅಣ್ಣವರೇ ಪರಮಧಾಮದಿಂದ ಪರಮಾತ್ಮರ ಭೂಮಿಗೆ ಬಂದಾಗ ಪರಮಧಾಮ ಖಾಲಿ ಇರುತ್ತಾ ಅಂತ. ಓಕೆ, ಇದು ಒಂದು ಸಬ್ಜೆಕ್ಟು, ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ, ಅದನ್ನು ಬೇರೆಯವರು ಭಾವನಾತ್ಮಕವಾಗಿ ಬೇರೆ ರೀತಿಯಲ್ಲಿ ಹೇಳಿ ಅದನ್ನು ಕಂಪ್ಯೂಸ್ ಮಾಡಿರೋದ್ರಿಂದ ಇವತ್ತು ಅದರ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ಅದಕ್ಕೆ ನಾವು ಕೂತ್ಕೊಂಡು ವಿಚಾರ ಮಾಡಬಹುದು. ಅದನ್ನು ತಿಳ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಎಷ್ಟು ಯಾವುದೇ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀನಿ ನಾನು, ತಮ್ಮ ಸ್ವಸ್ಥಿತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗಿಂತ ಸ್ವಸ್ಮೃತಿಗೆ, ಸ್ವಸ್ಥಿತಿಗೆ, ಸ್ವರೂಪಕ್ಕೆ, ತಮ್ಮ ಒಂದು ಪುರುಷಾರ್ಥಕ್ಕೆ ಬೇಕಾಗಿರುವಂಥ ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ಯಾವುದು ನಮಗೆ ಸಂಬಂಧ ಇಲ್ಲವೋ, ಬರೀ ಹಿಸ್ಟ್ರಿ ಜಿಯೋಗ್ರಫಿ ಬಗ್ಗೆ ತಿಳ್ಕೊಂಡು ನಾವು ಅತಿ ಬುದ್ಧಿವಂತರು ಅನ್ನಿಸ್ಕೊಳ್ಳೋದಕ್ಕೇನು ಬೇಕು, ವಿಸ್ತಾರದಲ್ಲಿ ನಾವು ಎಲ್ಲನೂ ತಿಳ್ಕೊಂಡು ಬಿಟ್ಟಿದ್ದೀವಿ ಅನ್ನುವಂಥ ಭ್ರಮೆಯಲ್ಲಿ ತೇಲಾಡುವಂಥ ಪ್ರಶ್ನೆಗಳನ್ನೇ ನಾವು ಮಾಡ್ತಾ ಹೋಗ್ತಾ ಇದ್ವಿ ಹೊರತಾಗಿ ಆತ್ಮದ ಬಗ್ಗೆ ಅವ್ರು ಕೇಳೋದಿಲ್ಲ,
ಸ್ಥಿತಿಯ ಬಗ್ಗೆ ಕೇಳೋದಿಲ್ಲ. ಯಾಕೆ ಅಂದರೆ ಆತ್ಮ ಅಂದರೆ ಇಷ್ಟೇ ಅನ್ನೋರೇ ನಮಗೆ ಗೊತ್ತಿದೆ, ಮೊದಲನೇ ಪಾಠ ತಾನೇ ಅದು ಅಂತ. ಆತ್ಮ ಅಂದ್ಬಿಟ್ರೆ ಅಷ್ಟೇ, ಒಂದು ಭ್ರೂ ಮಧ್ಯದಲ್ಲಿದೆ, ಒಂದು ಜ್ಯೋತಿ ಸ್ವರೂಪದಲ್ಲಿದೆ, ಪರಮಧಾಮದಿಂದ ಬಂದಿದೆ, ಪರಮಾತ್ಮನ ಮಗು ಅಂತ, ಇಷ್ಟೇ, ಮುಗಿದೋಯ್ತು, ಆ ಚಾಪ್ಟರ್ ಕ್ಲೋಸ್. ಇನ್ನು ಉಳಿದಿದ್ದು ಎಲ್ಲನೂ ಕೂಡ ಬರೀ 3 ಲೋಕ ಹಂಗೆ, 4 ಯುಗ ಹಿಂಗೆ, ಸತ್ಯುಗ ಹಂಗೆ, ಪರಮಧಾಮ ಹಿಂಗೆ, ಈ ಅಂತ್ಯ ಕಂತ್ಯಗಳ ಹಾಗೆ ಹೀಗೆ ಅನ್ನೋಗಳ ವಿಸ್ತಾರದ ಡ್ರಾಮದ ಒಂದು ಇತಿಹಾಸ ಜಿಯೋಗ್ರಫಿಯಲ್ಲಿ ನಾವು ಮುಳುಗಿಬಿಟ್ಟಿದ್ದೀವಿ. ಯಥಾರ್ಥ ಸತ್ಯಗಳಿಂದ ನಾವು ತುಂಬ ದೂರ ಬಂದುಬಿಟ್ಟಿದ್ದೀವಿ. ಯಾವುದನ್ನು ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳದೆ ಅದನ್ನು ಸಾರದಲ್ಲೇ ಇಟ್ಟುಬಿಟ್ರು, ಸಂಕ್ಷಿಪ್ತಗೊಳಿಸ್ಕೊಂಡ್ಬಿಟ್ರು. ಆದರೆ ಯಾವುದನ್ನು ಸಾರದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅದರಲ್ಲಿ ವಿಸ್ತಾರದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ನಾವು ಆಗಬೇಕಾಗಿರೋದು ಆತ್ಮಿಕ ಸ್ಥಿತಿಯನ್ನು ಹೊಂದಬೇಕಾಗಿರೋದು. ನಾನು ಆತ್ಮದ ಸ್ಮೃತಿ, ಆತ್ಮದ ಸ್ವರೂಪ, ಆತ್ಮದ ಸ್ಥಿತಿ, ಆತ್ಮದ ಗತಿ, ಆತ್ಮದ ಸ್ವಮಾನಗಳು, ಆತ್ಮದ ಸ್ವರೂಪದಲ್ಲಿ ನಾವಿರಬೇಕು. ಇದರ ಕಡೆಗೆ ನಾವು ವಿಸ್ತಾರವಾಗಿ ಇದನ್ನು ಆಳವಾಗಿ ಅಧ್ಯಯನ ಮಾಡಲಿಕ್ಕೂ ಹೋಗೋದಿಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಏನೂ ಇಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡಿದ್ದೀವಿ. ಆದರೆ ಯಾವುದನ್ನು ಸಾರವಾಗಿ ಬಿಡಲಿಕ್ಕೆ ನಮಗೆ ಅರ್ಥ ಮಾಡಿಸಿದ್ರೋ ಅದರಲ್ಲಿ ವಿಸ್ತಾರವಾಗಿ, ಎಷ್ಟು ಆಳವಾಗಿ ಅಂದರೆ ಅಷ್ಟು, ಏನು ನೆಕ್ಸ್ಟ್ ಸೈಂಟಿಸ್ಟ್ ನಾವೇ ಚಂದ್ರಲೋಕಕ್ಕೆ ಹೋಗೋರನ್ನ ಥರ ಇನ್ವೆನ್ಷನ್ ನಡೆಸಿದ್ದೀವಿ ನಾವು ಅದರಲ್ಲಿ. ಯಾವುದರಲ್ಲಿ? ಸತ್ಯುಗದ ಬಗ್ಗೆ, ಪರಮಧಾಮದ ಬಗ್ಗೆ, ವಿನಾಶದ ಬಗ್ಗೆ. ಅರೆ, ಇದು ಎಲ್ಲವೂ ಕೂಡ ಮಾಡಲ್ಪಟ್ಟ ಡ್ರಾಮಾದಲ್ಲಿ ಅದು ಏನು ನಡೆಯುತ್ತೋ, ಅದು ಹೆಂಗಿದೆಯೋ ಅದನ್ನು ಹೇಳೋದಕ್ಕೆ ನಾವು ಇಷ್ಟು ಕಷ್ಟಪಡಬೇಕಾ? ಅದನ್ನು ಹೇಳೋದಕ್ಕೆ ಪರಮಾತ್ಮನೇ ಬಂದಾಗಿದೆ, ಎಷ್ಟು ಬೇಕೋ ಅಷ್ಟು ಅವ್ರು ಹೇಳಿ ಆಗಿದೆ. ಅದರಲ್ಲಿ ಇನ್ವೆನ್ಷನ್ ಮಾಡಿ ಏನು ಮಾಡಬೇಕಾಗಿದೆ ನಾವು? ಸತ್ಯುಗದ ಬಗ್ಗೆ ಎಷ್ಟು ವಿಸ್ತಾರವಾಗಿ ತಿಳ್ಕೊಂಡು ಏನು ಮಾಡೋದಿದೆ ನಾವು? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಅವುಗಳೆಲ್ಲವೂ ಕೂಡ ನಮಗೆ ಅರ್ಥ ಮಾಡಿಸಿರೋದು ಏನಕ್ಕೆ ಅನ್ನೋದೇ ನಮಗೆ ಇಂಟೆನ್ಷನೇ ಅರ್ಥ ಆಗಲಿಲ್ಲ ಪರಮಾತ್ಮಂದು. ಪರಮಾತ್ಮ ನಮಗೆ ಸತ್ಯುಗದ ಬಗ್ಗೆ ತಿಳಿಸಿರೋದು ಈ ಕಲಿಯುಗದ ದುಃಖವನ್ನು ಮರಿಲಿಕ್ಕೆ. ಈ ಧರ್ಮಗಳು ಮತ್ತು ಈ ಶರೀರ, ಈ ಪ್ರಪಂಚ ಹಳೆಯದು, ಕೆಟ್ಟದ್ದು ಅಂತ ಹೇಳ್ತಾ ಇರೋದು ಏನಕ್ಕೆ ಅಂತಂದರೆ, ಮುಂದೆ ಬರುವಂಥ ವಿನಾಶದಲ್ಲಿ ನಾವು ದೇಹಾಭಿಮಾನದಲ್ಲಿ ಇರಬಾರದು, ಇದರಿಂದ ಹೊರಗಡೆ ಬರಲಿ, ಇದರ ಮೇಲೆ ಇಟ್ಕೊಂಡಿರುವಂಥ ಮೋಹ ಬಿಡಿಸೋದಕ್ಕೆ ಕಲಿಯುಗವನ್ನು ತೆಗಳ್ತಾರೆ, ಶರೀರವನ್ನು ತೆಗಳ್ತಾರೆ, ಈ ಸಮಯದಲ್ಲಿ ಇರುವಂಥ ವಿಕಾರವನ್ನು ತೆಗಳ್ತಾರೆ, ಈ ದೇಹ ಅಭಿಮಾನವನ್ನು ತೆಗಳ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ಪರಮಾತ್ಮ ಯಾವತ್ತು ಪಾರ್ಶಾಲಿಟಿ ಮಾಡಲ್ಲ, ಸತ್ಯುಗ ಶ್ರೇಷ್ಠ, ಕಲಿಯುಗ ಕನಿಷ್ಠ, ಇವರು ಒಳ್ಳೆಯವರು, ಇವರು ಕೆಟ್ಟವರು ಅಂತ. ಆದರೂ ಕೂಡ ಪರಮಾತ್ಮನ ಸ್ಟೇಜಿಂದ ಕೆಳಗಡೆ ಬಂದು ಒಬ್ಬ ಧರ್ಮಾತ್ಮನಾಗಿ ನಮಗೆ ಈ ಕಲಿಯುಗದ ಬಗ್ಗೆ ನೆಗೆಟಿವ್ ಏನೆಲ್ಲ ಇದೆಯೋ ಅದನ್ನು ತಿಳಿಸಿ ಜಾಗೃತಿ ಮಾಡಿ, ಈ ದೇಹ ಅಭಿಮಾನವನ್ನು ಬಿಡಿಸ್ಲಿಕ್ಕೆ, ಆತ್ಮದ ಜಾಗೃತಿಯನ್ನು ಹೆಚ್ಚಿಸ್ಲಿಕ್ಕೆ ಇದನ್ನು ತೆಗಳಿದರೆ ನಾವು ಭಯಪಡಿಸೋದಕ್ಕಲ್ಲ, ಅದರ ಮೇಲಿನ ಮೋಹವನ್ನು ಬಿಡಿಸೋದಕ್ಕೆ. ಹಲವು ಮಕ್ಕಳು ಬ್ಲೇಡನ್ನು ಹಿಡ್ಕೊಂಡಾಗ ಆ ಬ್ಲೇಡನ್ನು ಕೆಟ್ಟದಾಗಿ ತೂ ಅಂದು ಅದನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಬ್ಲೇಡ್ ಚೀನೂ ಅಲ್ಲ, ತೂನೂ ಅಲ್ಲ. ಆದರೆ ಯಾಕೆ ಹೇಳ್ತೀವಿ ಅಂದರೆ, ಈ ಮಗುವಿಗೆ ಆ ಬ್ಲೇಡು ಕೈಯೊಳಗಡೆ ಇರೋದು ಅಪಾಯ, ಈ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಗಾಯ ಮಾಡಿಕೊಳ್ಳುತ್ತೆ ಅಂತ ಅದನ್ನು ಬಿಡಿಸುವ ಉದ್ದೇಶದಿಂದ ಅದನ್ನು ಚೀತು ಅಂತೀವಿ. ಬಿಟ್ಟರೆ ಅದರ ಮೇಲೆ ಅದು ಚೀನು ಅಲ್ಲ, ತೂನು ಅಲ್ಲ, ಅದು ಒಂದು ಒಳ್ಳೆ ಆಯುಧ, ಅದನ್ನು ಬಳಸ್ಕೊಳ್ತೀವಿ ನಾವು. ಆದರೆ ಈ ಸಮಯದಲ್ಲಿ ಈ ಮಕ್ಕಳ ಕೈಯಲ್ಲಿ ಇರೋದು ಅದು ಅಪಾಯಕಾರಿ ಅಂತ ಗೊತ್ತಾದಾಗ ಬಿಡಿಸ್ಲಿಕ್ಕೆ ನಾವು ಚಾಕ್ಲೇಟೋ ಇನ್ನೊಂದು ತೋರಿಸಿದಂತೆ ಚಾಕ್ಲೇಟಿನ ರೂಪದಲ್ಲಿ ಸ್ವರ್ಗವನ್ನು ನಮಗೆ ಎತ್ತಿ ಹಿಡಿದು, ಬ್ಲೇಡಿನ ರೂಪದಲ್ಲಿ ಈ ಕಲಿಯುಗವನ್ನು ಚೀತು ಅಂತ ಹೇಳಿ ಇದರ ಮೇಲಿನ ಮೋಹವನ್ನು ಬಿಡಿಸಿ ಆತ್ಮದ ಸ್ಮೃತಿಯಲ್ಲಿ ತರಿಸಬೇಕು, ಆತ್ಮ ಅಭಿಮಾನವನ್ನು ಬೆಳೆಸಬೇಕು, ಆತ್ಮದ ಸ್ವರೂಪದಲ್ಲಿ ಇರಿಸಬೇಕು, ಸತ್ಯದ ಸ್ವಮಾನದಲ್ಲಿ ತರಿಸಬೇಕು ಅಂತ ಇಷ್ಟೆಲ್ಲ ವಿಸ್ತಾರವನ್ನು ಹೇಳಿದ್ರು ನಾವು ಸಾರದಲ್ಲಿ ಬರಲಿಕ್ಕೆ. ಆದರೆ ಸಾರದಲ್ಲಿ ಬರಲಿಕ್ಕೆ ಯಾವ ವಿಸ್ತಾರವನ್ನು ಕೊಟ್ಟಿದ್ದಾರೆ ಅದರ ವಿಸ್ತಾರದಲ್ಲೇ ಮತ್ತೆ ನಾವು ಹೋಗುವಂಥ ಒಂದು ಹುಚ್ಚುತನವನ್ನು ಮಾಡ್ತಾ ಇದ್ದೀವಲ್ಲ, ಇಲ್ಲಿ ನಾವು ಎಡವಿರೋದು.
ಇದರಿಂದ ನಮ್ಮಲ್ಲಿ ಅಸಮಾನತೆ ಬರ್ತಾ ಇದೆ. ಕೊಟ್ಟಿರೋ ಜ್ಞಾನ ಒಂದೇ, ಕೊಡ್ತಾ ಇರುವಂಥ ಜ್ಞಾನೇಶ್ವರ ಒಬ್ಬರೇ ಆದರೂ ಕೂಡ ನಾವು ಅರ್ಥ ಮಾಡಿಕೊಳ್ಳುವ ರೀತಿ, ಯಾವುದರ ವಿಸ್ತಾರದಲ್ಲಿ ಹೋಗಬೇಕಾಗಿತ್ತು ಅದನ್ನು ಸೈಲೆಂಟ್ ಮಾಡಿಬಿಟ್ಟು ಯಾವುದರ ಸಾರವನ್ನು ತಿಳ್ಕೊಂಡು ಸಾಕ್ಷಿ ಆಗಬೇಕಾಗಿತ್ತು, ಮೋಹ ಬಿಡಬೇಕಾಗಿತ್ತು, ಹೊರಗಡೆ ಬರಬೇಕಾಗಿತ್ತು, ಅದರ ಆಳದೊಳಗಡೆ ನುಗ್ಗಿ ನುಗ್ಗಿ ಸುರಂಗಗಳನ್ನು ಕೊಯ್ತಾ ಇದ್ದೀವಿ ನಾವು. ಶರೀರದ ಕಾಯಿಲೆಗಳ ಬಗ್ಗೆ ಇವತ್ತು ಕ್ಲಾಸ್ಗಳು ಕೇಳಿಬಿಟ್ರೆ ಅಪ್ಪ ಎಷ್ಟು ವರ್ಣನೆ ಮಾಡ್ತಾರೆ, ಎಷ್ಟು ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ ಅಂತಿದ್ದಾರೆ. ಅಂದರೆ ಶಿಸ್ತಿಂದ ಇರೋದಕ್ಕೆ ಏನೂ ಇಲ್ಲ, ನ್ಯಾಚುರಲ್ ಆಗಿ ಇವತ್ತು ಹೆಂಗಿರ್ಬೇಕು ಹಂಗಿದೆ, ಎಲ್ಲರಿಗೂ ಏನು ಸಿಗಬೇಕು ಅದು ಸಿಕ್ಕಿದೆ. ಓಕೆ, ಇದನ್ನು ಒಂದಷ್ಟು ಶಿಸ್ತಿಂದ ಕಾಪಾಡಿಕೊಳ್ಳೋದು ಓಕೆ, ಆದರೆ ಇದೇ ಮೇನ್ ಸಬ್ಜೆಕ್ಟ್ ಅಲ್ಲ ನಮ್ಮದು. ಇದು ಎಷ್ಟು ನೀವು ಕಾಪಾಡ್ಕೊಳ್ತೀರಿ, ಎಷ್ಟು ಅಪಾಯದಲ್ಲಿದೆ ಅಂತ ಗೊತ್ತಿದೆ ನಿಮಗೆ. ಶರೀರ ಈಗ ಯಾವ ಕಡೆಯಿಂದ ಸರಿ ಮಾಡ್ಕೊಳ್ಳೋಕೆ ಹೋಗ್ತೀರಿ ನೀವು? ಯಾವ ಗ್ಯಾರಂಟಿ ಇದೆ ನಿಮಗೀಗ? ಒಂದು ಕ್ಷಣದಲ್ಲಿ ಟಪ್ ಅಂತ ನೀರಿನ ಮೇಲೆ ಗುಳ್ಳೆ ಥರ ಹೊಡೆದೋಗುವಂಥದ್ದಕ್ಕೆ ನೀವು ಎಷ್ಟು ಕ್ಲಾಸ್ಗಳನ್ನು ಕೇಳಲಿಕ್ಕೆ ಸಮಯ ಕೊಡ್ತೀರಿ, ಎಷ್ಟು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಿ, ಎಷ್ಟು ಕಾನ್ಷಿಯಸ್ ಆಗ್ತೀರಿ, ಇದನ್ನು ಎಷ್ಟು ಜನಕ್ಕೆ ಶೇರ್ ಮಾಡಿ ಎಷ್ಟು ಸಮಯ ವ್ಯರ್ಥ ಮಾಡ್ತೀರಿ ಬೇರೆಯವ್ರದ್ದು. ಎಲ್ಲರ ಪಾತ್ರ ನಿಗದಿಯಾಗಿದೆ ಅಂತ ಗೊತ್ತಿದ್ದು, ಎಲ್ಲರ ಶರೀರದ ಆಯುಷ್ಯ ನಿಗದಿಯಾಗಿದೆ ಅಂತ ಗೊತ್ತಿದ್ದು, ಎಲ್ಲರ ಪಾತ್ರದಲ್ಲಿ ಏನು ನಡಿಬೇಕು ಅದು ನಡೆಯುತ್ತೆ ಅಂತ ಗೊತ್ತಿದ್ರೂ ಕೂಡ ಇಷ್ಟು ಕೇರ್ ತೋರಿಸ್ತೀವಿ, ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ, ಇದು ಒಳ್ಳೆಯದಲ್ವಾ ಅನ್ನೋ ನೆಪದಲ್ಲಿನೇ ನಿಮಗೆ ನೀವು ನೆಪಗಳನ್ನು ಕೊಟ್ಟುಕೊಂಡು ಶರೀರದ ಬಗ್ಗೆ ಎಷ್ಟೊಂದು ಭಯ ಇಟ್ಕೊಂಡಿದ್ದೀರಿ. ಸಂಬಂಧಗಳ ಮ್ಯಾನೇಜ್ಮೆಂಟ್ ಅಂತ ಸಂಬಂಧಗಳ ಬಗ್ಗೆ ಭಯ ಇಟ್ಕೊಂಡಿರಿ. ಯಾವ ಒಂದು ಶರೀರ ಮತ್ತು ಸಂಬಂಧ ಈ ಪ್ರಪಂಚದ ಮೇಲೆ ಮೋಹವನ್ನು ಬಿಡಿಸ್ಲಿಕ್ಕೆ ಅಷ್ಟು ವಿಸ್ತಾರವಾದ ಡ್ರಾಮಾ ಜ್ಞಾನವನ್ನು ಕೊಟ್ಟರು, ಅದು ನಮಗೆ ಅರ್ಥ ಆಗಲಿಲ್ಲ. ಪರಮಾತ್ಮನ ಇಂಟೆನ್ಷನ್ನೇ ಅರ್ಥ ಆಗಲಿಲ್ಲ ನಮಗೆ. ಯಾವುದು ವಿಸ್ತಾರ ಕೊಟ್ಟು ನಮಗೆ ಯಾವುದನ್ನು ಬಿಡಿಸ್ಲಿಕ್ಕೆ ಕೊಟ್ಟಿದ್ದಾರೋ ಅದರ ಉದ್ದೇಶ ನಮಗೆ ಅರ್ಥ ಆಗಲಿಲ್ಲ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕು, ಯಾವುದೇ ಕಾರಣಕ್ಕೂ ನೀವು ಈ ಥರದ ವಿಸ್ತಾರಗಳಲ್ಲಿ ಹೋದರೆ ಇನ್ನು ಎಷ್ಟು ವರ್ಷಗಳ ಕಾಲ ಜ್ಞಾನದ ಚಿಂತನೆ ಮಾಡಿ ನಾವು ಭಾರೀ ಪ್ರಬುದ್ಧರಾಗ್ಬಿಟ್ಟಿದ್ದೀವಿ, ಏನೂ ಭಾರೀ ತಿಳ್ಕೊಂಡ್ಬಿಟ್ಟಿದ್ದೀವಿ, ನಮಗೆ ಸತ್ಯುಗ ಎಲ್ಲ ಹರ್ಕೊಂಡು ಕುಡಿದು ಬಿಟ್ಟಿದ್ದೀವಿ, ವಿನಾಶ ಹಿಂಗೆ ಆಗಿಬಿಡುತ್ತೆ, ಅಂತಿಮದಲ್ಲಿ ಹಿಂಗೆ ಬಂದು ಬಿಡುತ್ತೆ, ಕೃಷ್ಣ ಇಲ್ಲೇ ಹುಟ್ಟು ಬಿಡುತ್ತಾನೆ, ಮಮ್ಮ ಇಲ್ಲೇ ಬಂದು ಬಿಡ್ತಾರೆ, ಅಡ್ವಾನ್ಸ್ ಪಾರ್ಟ್ ಇವರೇ ಆಗಿಬಿಡ್ತಾರೆ. ಈ ಥರದ ಕ್ಲಾಸ್ಗಳಲ್ಲಿ ನಮ್ಮನ್ನು ಡೈವರ್ಟ್ ಮಾಡಿಕೊಂಡು ಏನೋ ಒಂದು ಹೊಸ ವಿಚಾರಗಳನ್ನು ತಿಳಿಸ್ತಾರೆ ಅನ್ನೋ ಲೆಕ್ಕದಲ್ಲಿ ನಮ್ಮನ್ನು ಕರ್ಕೊಂಡು ಇಲ್ಲಿ ತನಕ ಹೋಗ್ಬಿಟ್ಟಿದ್ದಾರೆ ಅಂತಂದರೆ ನಿಮಗೆ ನೀವು ಸಿಗದೇ ಇರುವಷ್ಟರ ಮಟ್ಟಿಗೆ ದೂರದಲ್ಲಿ ಹೋಗ್ಬಿಟ್ಟಿದ್ದೀರಿ, ವಾಪಸ್ ನೀವು ಬರೋಕ್ಕೆ ಆಗಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಪರಮಧಾಮ ತನಕ ಪ್ರಶ್ನೆಗಳು ಹೋಗ್ಬಿಟ್ಟಿದ್ದಾವೆ ನಮಗೆ. ಅರೆ ಯಾಕೆ ಬೇಕು, ಯಾಕಷ್ಟಿತ್ತು ಒಂದು ಪಾತ್ರ ಅಷ್ಟೇ, ನಮ್ಮದು ಏನಿದೆ ಅಷ್ಟು ನೋಡ್ಕೋಬೇಕು ನಾವು. ಯಾಕೆಲ್ಲನೂ ಬೇಕು ನಮಗೆ? ನನಗೆ ಬೇಕಿತ್ತು, ನಾನು ಆತ್ಮ ಅಲ್ವಾ, ಅದ್ರ ಬಗ್ಗೆ ತಿಳ್ಕೊಳ್ಳಿ ಫಸ್ಟು. ಇಲ್ಲದೆ ಇರೋದ್ರ ಬಗ್ಗೆ ಅದು ನಿಮಗೆ ಕೆಲಸ ಅಲ್ಲ. ಪರಮಧಾಮ ಖಾಲಿ ಇರುತ್ತೋ ತುಂಬಿರುತ್ತೋ, ಸ್ವರ್ಗದಲ್ಲಿ ಇದು ಹೆಂಗಾಗುತ್ತೋ ಅದು ಹೆಂಗಾಗುತ್ತೋ, ವಿನಾಶ ಹಿಂಗಾಗುತ್ತೋ ಹಂಗಾಗುತ್ತೋ, ಕೃಷ್ಣ ಎಲ್ಲಿಟ್ಟುತ್ತಾನೋ ಏನು ಮಾಡ್ತಾನೋ, ಅಡ್ವಾನ್ಸ್ ಪಾರ್ಟಿ ಏನು ಮಾಡ್ತಾರೋ ತೊಗೊಂಡು ಏನು ಮಾಡೋದು ಐತಿ? ಅವ್ರವ್ರ ಪಾರ್ಟು ಅವ್ರವ್ರ ಸೀನ್ ಬಂದಾಗ ಅವ್ರವ್ರು ಮಾಡ್ತಾರೆ. ನೀ ಡೈರೆಕ್ಟರ್ ಅಲ್ಲ, ಪ್ರೊಡ್ಯೂಸರು ಅಲ್ಲ, ನಿನ್ನ ಕೆಲಸನೇ ಅಲ್ಲ. ಆದರೆ ಯಾವುದು ನೀವು ಮಾಡಬೇಕಾಗಿತ್ತೋ ಅದ್ರ ಬಗ್ಗೆ ಮಾತ್ರ ನಿಮಗೆ ಪ್ರಶ್ನೆ ಬರಲ್ಲ. ಜಾಣರು ನೀವು, ತುಂಬ ಜಾಣ ಕುರುಡರು, ಜಾಣ ಕಿವುಡರ ಥರ ಆಗ್ತಿದ್ದೀರಿ ನೀವು. ಯಾವುದು ನೀವು ಆತ್ಮದ ಬಗ್ಗೆ ಅಧ್ಯಯನ, ನೀನು ಆತ್ಮ ಅಂದರೆ ಎಷ್ಟು ಪ್ರೌಡ್ ಫೀಲ್ ಇರಬೇಕು. ಅದೇ ನೀವು ದೇವಾತ್ಮರು, ಸತ್ಯುಗದವರು, ದೇವತೆಗಳು ಅಂದ್ಬಿಟ್ರೆ ಎಷ್ಟು ಪ್ರೌಡ್ ಫೀಲ್ ಬರ್ತೀರೋ, ಆದರೆ ನೀನು ಒಂದು ಆತ್ಮ ಅಂದಾಗ ಸ್ವಲ್ಪನೂ ಫೀಲ್ ಆಗಲ್ವೇ ನಿಮಗೆ? ಇಲ್ಲಿ ತನಕ ಯಾವ ಶರೀರದ ಭಯ, ಯಾವ ಸಾವಿನ ಭಯ, ಯಾವ ರೋಗದ ಭಯ ಕಾಡ್ತಾ ಇತ್ತು, ಈ ಸಾಯುವ ಶರೀರ ನಾನಲ್ಲ, ಒಳಗಡೆ ಎಂದೂ ಸಾಯದಿರುವ ಅಮರ ಜ್ಯೋತಿ ನಾನು ಅಂತ ಗೊತ್ತಾದ ಮೇಲೆ ಎಂಥ ಒಂದು ರೋಮಾಂಚನ ಆಗಬೇಕಾಗಿತ್ತು, ಎಷ್ಟು ಬ್ಯೂಟಿಫುಲ್ ಪವರ್ ನಾನಂತ ಗೊತ್ತಾಗಬೇಕಾಗಿತ್ತು, ಪರಮಾತ್ಮನ ಸಂತಾನ ಅಂತ ಗೊತ್ತಾಗಬೇಕಾಗಿತ್ತು. ಅದರ ಪ್ರೌಡ್ ಫೀಲೇ ಇಲ್ಲ ನಮ್ಮ ಹತ್ರ. ಆತ್ಮದ ಬಗ್ಗೆ ಎಷ್ಟು ಆಳವಾದ ಅಧ್ಯಯನ ಕೇಳಬೇಕಾಗಿತ್ತು ನಾವು. ಆತ್ಮದ ಶಕ್ತಿ ಹೆಂಗಿದೆ, ಆತ್ಮದ ಕರ್ಮ ಹೆಂಗಿದೆ, ಆತ್ಮದ ಧರ್ಮ ಹೆಂಗಿದೆ, ಎಷ್ಟು ಆಳವಾಗಿ ಹೋದರೂ ಕೂಡ ಪರಮಾತ್ಮನಷ್ಟೇ ವಿಶಾಲವಾಗಿ ನಮ್ಮ ಆತ್ಮದ ಚರಿತ್ರೆ ಇದೆ. ಆದರೆ ಆತ್ಮದ ಚರಿತ್ರೆ ಯಾರಿಗೂ ಬೇಕಾಗಿಲ್ಲ, ಆತ್ಮದ ಆಳ ಯಾರಿಗೂ ಬೇಕಾಗಿಲ್ಲ, ಆತ್ಮದ ಅಧ್ಯಯನನೇ ಬೇಕಾಗಿಲ್ಲ. ಆತ್ಮದ ಕುರಿತು ಅಧ್ಯಯನ ಮಾಡಲಿಕ್ಕೆ ಇವ್ರ ಹತ್ರ ಟೈಮೂ ಇಲ್ಲ, ಅದ್ರ ಬಗ್ಗೆ ಇವ್ರಿಗೆ ಏನು ಪ್ರಾಸ್ಪೆಕ್ಟಿವೇ ಇಲ್ಲ, ದೃಷ್ಟಿಕೋನನೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೇನಿದೆ? ಅದೇ 4 ಪಾಯಿಂಟ್ ತಿರ್ಗಾ ಮುರುಗ. ಹೋಗಿ ಒಳಗಡೆ ನಾನು ಆತ್ಮ, ನಾನು ಎಂಥ ಶಕ್ತಿ, ನಾನು ನಿರಾಕಾರ ಶಕ್ತಿ, ಅದ್ರ ಒಂದು ಸಲ ಇಮ್ಯಾಜಿನ್ ಆದರೂ ಮಾಡ್ಕೊಳ್ಳಿ. ಈ ಜೀವನದಲ್ಲಿ ಇಷ್ಟು ತಿಳ್ಕೊಂಡಿದ್ದೀರಿ ನೀವು, ಎಟ್ಲೀಸ್ಟ್ ಅದನ್ನು ಅನುಭವ ಮಾಡ್ತಿರೋ ಬಿಡ್ತಿರೋ,
ಸಾಕ್ಷಾತ್ಕಾರ ಮಾಡ್ಕೊಳ್ತೀರೋ ಬಿಡ್ತೀರೋ, ಅದರ ಸ್ವರೂಪದಲ್ಲಿ ಇರ್ತೀರೋ ಬಿಡ್ತೀರೋ, ಅಟ್ಲೀಸ್ಟು ನಾನು ಆತ್ಮ ಅಂದರೆ ನಿಮ್ಮ ಇತಿಹಾಸ ಆತ್ಮಕಥನ ಅಂತ ಬರಿತಾ ಇದ್ರಲ್ಲ, ಆ ಥರ ನಿಮ್ಮ ಆತ್ಮಕಥನವನ್ನು ನೋಡ್ಕೊಳ್ಳಿ, ನಿಮ್ಮ ಆತ್ಮಚರಿತ್ರೆಯನ್ನು ನೋಡ್ಕೊಳ್ಳಿ. ಪಾತ್ರದ ಚರಿತ್ರೆಯ ಹುಚ್ಚನ್ನು ಬಿಟ್ಟುಬಿಡಿ. ಯಾರು ನಿಜವಾದ ಆತ್ಮಚರಿತ್ರೆಯ ಒಳಗಡೆ ಇಳಿತಾರೋ ನೋಡಿ, ಬ್ರಹ್ಮ ಬಾಬರವ್ರನ್ನ ನೋಡಿ, ಅವರೆಲ್ಲೂ ಪಾತ್ರದ ಬಗ್ಗೆ ಜಾಸ್ತಿನ ಸೇರಿಸ್ಕೊಳ್ಳಲ್ಲ. ಆತ್ಮ 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 ಜಶದ ಆತ್ಮ ನಾರಾಯಣ ಆತ್ಮ ಅಂತ ಎಲ್ಲ ಆತ್ಮದ ಹುಚ್ಚನ್ನು ಇಡಿಸ್ಕೊಂಡದ್ದು. ಯಾಕೆ ಅಂದರೆ ನಾನು ಆತ್ಮ ಅನ್ನೋ ಒಂದು ಸ್ಮೃತಿನೇ ಇದೆಯಲ್ಲ, ಆ ನೆನಪಿದೆಯಲ್ಲ, ಆ ಸತ್ಯ ಇದೆಯಲ್ಲ, ಅದು ಒಂದು ಸಾಕು ಜೀವನ ಪರ್ಯಂತ ನಾವು ಖುಷಿಯಾಗಿರಲಿಕ್ಕೆ, ಧೈರ್ಯವಾಗಿರಲಿಕ್ಕೆ, ಶಾಶ್ವತವಾಗಿ. ಯಾಕಂದರೆ ಶರೀರವನ್ನು ಕತ್ತರಿಸಲಿಕ್ಕೆ ಬಂದಾಗ, ಕೊಲೆ ಮಾಡಲಿಕ್ಕೆ ಬಂದಾಗಲೂ ಕೂಡ ಒಳಗಡೆ ಇರುವ ಆತ್ಮ ನಾನು ಅಂತ ನಗ್ತಾ ಇದ್ದರು ಬ್ರಹ್ಮ ಬಾಬಾ. ಆತ್ಮವನ್ನು ಯಾವ ಶಸ್ತ್ರಾಸ್ತ್ರ ತುಂಡರಿಸಿಲ್ಲ ಅನ್ನುವ ಧೈರ್ಯ ಇತ್ತಲ್ಲ, ಅದು ಅವ್ರನ್ನೆಲ್ಲ ಸ್ಥಿರವಾಗಿ ನಿಲ್ಲಿಸಿತ್ತು. ಇದು ನಮಗೆ ಯಾರಿಗೂ ಕಾಣಿಸೋದಿಲ್ಲ. ಮಮ್ಮಾರವರು ಆಳವಾಗಿ ರಾತ್ರಿ ಪೂರ್ತಿ ಕೂತ್ಕೊಂಡು ಬೆಳದಿಂಗಳಿನಲ್ಲಿ ಆತ್ಮದ ಅನುಭೂತಿಯನ್ನು ಮಾಡ್ಕೊಳ್ಳೋದಕ್ಕೆ ಅಂತರ್ಮುಖಿಯಾಗಿ ಒಳಗಡೆ ಹೋಗ್ತಾ ಇದ್ರು. ಅದು ನಮಗೆ ಕಾಣಿಸೋದಿಲ್ಲ. ದಾದಿಗಳೆಲ್ಲ 8 ಗಂಟೆ 10 ಗಂಟೆ ಯೋಗದಲ್ಲಿ ಕೂಡ್ತಿದ್ರು. ಅದು ನಮಗೆ ಕಾಣಿಸೋದಿಲ್ಲ. ಆರಂಭದಲ್ಲಿ ಎಲ್ಲ ಆದಿರತ್ನರನ್ನು ಸುಮಾರು 12ರಿಂದ 14 ವರ್ಷ ತಪಸ್ಸಿನಲ್ಲಿ ಕೂಡಿಸಿದ್ರು ಆತ್ಮದ ಅನುಭೂತಿ ಮಾಡಿಸ್ಲಿಕ್ಕೆ. ಅದು ನಮಗೆ ಕಾಣಿಸೋದಿಲ್ಲ. ನಮಗೆ ಕಾಣಿಸೋದು ಇವತ್ತು ಕರ್ಮ ಸಂಕಲ್ಪ ಸೇವೆ, ಕರ್ಮ ಸಂಕಲ್ಪ ಸೇವೆ. ಬರೀ ಸತ್ಯುಗ, ಬರೀ ಪ್ರಾರಬ್ಧ ಇದೇ ಕಾಣಿಸ್ತಾ ಇದೆ ಬಿಟ್ಟರೆ ಪಾತ್ರದ ಚರಿತ್ರೆ, ಪಾತ್ರದ ಒಂದು ಭ್ರಮೆ, ಪಾತ್ರದ ಭಯದಲ್ಲೇ ನಾವು ಬಿದ್ದು ಸಾಯ್ತಾ ಇದ್ದೇವೆ ಹೊರತಾಗಿ ಆತ್ಮದ ಅನುಭೂತಿ ಮಾಡಬೇಕು, ಅಂತರ್ಮುಖಿ ಆಗಬೇಕು, ಆಳದಲ್ಲಿ ಹೋಗಬೇಕು, ಆ ಆತ್ಮ ಜಾಗೃತಿ ಮಾಡಿಕೊಳ್ಬೇಕು. ನನ್ನ ಆತ್ಮದ ಒಂದು ಶಕ್ತಿ ಎಂಥದ್ದು, ಆತ್ಮದ ಸೋಮಾನಗಳು ಎಂಥದ್ದು. ಎಷ್ಟು ಸೋಮಾನಗಳನ್ನು ಕೊಟ್ಟಿದ್ದಾರೆ ಬಾಬರವರು. ಆತ್ಮದ ಬಗ್ಗೆ ಎಷ್ಟು ಸೋಮಾನಗಳಿದೆ ನಮಗೆ, ಬ್ಯೂಟಿಫುಲ್ ಆದಂಥ ಸೋಮಾನಗಳು. ನಮಗೆ ಅದ್ರ ಬಗ್ಗೆ ಗಮನ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜ್ಞಾನದ ಮತ್ತು ಯೋಗದ ಶಕ್ತಿಯ ಮುಖಾಂತರ ಪ್ರತಿಯೊಂದು ಪರಿಸ್ಥಿತಿಗಳನ್ನು ಸೆಕೆಂಡಿನಲ್ಲೇ ಪಾರು ಮಾಡುವಂಥವ್ರು ಮಹಾವೀರರಾಗ್ತೀರಿ ಅಂತ ಬಾಬರವರು ಹೇಳಿದ್ದಾರೆ. ಅಂದರೆ ಯಾಕೆ ಈ ಸಬ್ಜೆಕ್ಟನ್ನು ನಾನು ಇವತ್ತು ತಗೊಂಡೆ ಅಂದರೆ, ಜ್ಞಾನ ಒಂದೇ ಇದ್ದರೂ, ಜ್ಞಾನೇಶ್ವರ ಒಬ್ಬರೇ ಇದ್ರೂ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದನ್ನು ಬಿಟ್ಟಿದ್ದೀವಿ. ಯಾವುದು ಬೇಕೇ ಆಗಿಲ್ವೋ ಅದನ್ನು ಎಲ್ಲ ಕ್ಲಿಯರಾಗಿ ಬಾಬಾ ತಿಳಿಸ್ಬಿಟ್ಟು ಅದರಿಂದ ಹೊರಗಡೆ ಬರಲಿಕ್ಕೆ ನಮಗೆ ವಿಸ್ತಾರದಲ್ಲಿ ಅವರೇ ತಿಳಿಸಿದರೆ ಅದರಲ್ಲೇ ವಿಸ್ತಾರದಲ್ಲಿ ಹೋಗ್ತಾ ಇದ್ದೀವಿ ಹೊರತಾಗಿ ಅವರು ವಿಸ್ತಾರವಾಗಿ ಹೇಳಿದ್ದು ನಮ್ಮನ್ನು ಸಾರದಲ್ಲಿ ತರಲಿಕ್ಕೆ, ಯಾವುದು ಸಾರದಲ್ಲಿ ಹೇಳಿದರೋ ಅದರ ವಿಸ್ತಾರದಲ್ಲಿ ನಾವು ಹೋಗಲಿಕ್ಕೆ. ಆದರೆ ನಾವು ಉಲ್ಟಾ ಹೋಗ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಾದರೂ ಕೂಡ ನೀವು ಕೇಳುವುದನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ದೃಷ್ಟಿಕೋನವನ್ನು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಅಧ್ಯಯನವನ್ನು ಚೇಂಜ್ ಮಾಡ್ಕೊಳ್ಳಿ, ಅನುಭೂತಿಯನ್ನು ಚೇಂಜ್ ಮಾಡ್ಕೊಳ್ಳಿ ಅನ್ನೋದೇ ನನ್ನ ವೈಯಕ್ತಿಕ ಕಳಕಳಿ. ಯಾಕಂದರೆ ಟ್ರ್ಯಾಕ್ ಚೇಂಜ್ ಆದರೆ, ಒಂದು ಟ್ರೈನ್ ಬಾಂಬೆಗೆ ಹೋಗೋದು ಹೈದರಾಬಾದಿಗೆ ಹೋಗೋದಕ್ಕೆ ಎಷ್ಟೊತ್ತು ಬೇಕು? ಒಂದು ಟ್ರ್ಯಾಕ್ ಸುಮ್ಮನೆ ಹಿಂಗೆ ಚೇಂಜ್ ಆದ್ರೆ, ಒಂದು ಪಟ್ರಿ ಚೇಂಜ್ ಆದರೆ ಈ ಕಡೆ ಹೋಯ್ತು. ನೀನು ಎಷ್ಟು 1000 ಕಿಲೋಮೀಟ್ರ್ ಹೋಗಿ ಅನ್ನೋದು ಲೆಕ್ಕನೇ ಬರೋದಿಲ್ಲ. ಇಂಧನ ಖಾಲಿ ಆಯಿತು, ಸಮಯ ಖಾಲಿ ಆಯಿತು, ಲೆಕ್ಕ ಇಲ್ಲ. ಟ್ರ್ಯಾಕ್ ತಪ್ಪಿದ ಮೇಲೆ ಮುಗಿದೋಯ್ತು, ಗುರಿನೂ ತಪ್ಪಿತು ಅಂದಮೇಲೆ ದಿಕ್ಕ ತಪ್ಪಿತು. ಅದಷ್ಟೆ. ದಿಕ್ಕು ತಪ್ಪಿದವರನ್ನ ದಾರಿ ತೋರಿಸೋರು ಯಾರು? ಹಾಗೆ ಇವತ್ತು ನಮ್ಮ ವಿಚಾರ ಲಹರಿ, ನಮ್ಮ ಪ್ರಶ್ನೆಗಳು, ನಮ್ಮ ಅಂತರಾತ್ಮದ ಅಧ್ಯಯನ ಎಲ್ಲಿರಬೇಕು? ಬರೀ ವಿಸ್ತಾರದ ಕಡೆಗೆ ಅಲ್ಲ, ಬರೀ ಚರಿತ್ರೆಯನ್ನು ತಿಳ್ಕೊಳ್ಳೋದ್ರಲ್ಲಿ, ಹಿಸ್ಟ್ರಿ ಜಿಯೋಗ್ರಫಿಯನ್ನು ಅರ್ಥ ಮಾಡ್ಕೊಳ್ಳೋದು ಸಂಶೋಧನೆ ಅಲ್ಲ, ರಿಸರ್ಚ್ ಅಲ್ಲ, ಜ್ಞಾನ ಅಲ್ಲ, ಪ್ರಬುದ್ಧತೆ ಅಲ್ಲ. ಎಲ್ಲ ಒಂದು ಚರಿತ್ರೆಗಳಂತ ಇದು ಒಂದು ಚರಿತ್ರೆ ಆಗೋಗ್ಬಿಡುತ್ತೆ. ಅದನ್ನು ತಿಳ್ಕೊಂಡು ನಾವೇನು ಮಾಡಬೇಕಾಗಿದೆ? ಸತ್ಯುಗದ ಚರಿತ್ರೆ ಆಗಲಿ, ವಿನಾಶದ ಚರಿತ್ರೆ ಆಗಲಿ, ಏನು ಮಾಡೋದಿದೆ? ಇವಾಗ ನಾನೇನು ಮಾಡಬೇಕು, ನೆಕ್ಸ್ಟ್ ವಿನಾಶ ಆದಾಗ ನನ್ನ ಪ್ರೊಟೆಕ್ಷನ್ಗೆ ನಾನು ಹೆಂಗಿರಬೇಕು ಅನ್ನೋದ್ರ ಕಡೆಗೇ ನಿಮಗೆ ಗಮನ ಇಲ್ಲ. ಶರೀರ ಬಿಡೋದು ಬಂದರೆ ನಾನು ಅಶರೀರಿಯಾಗಿ ಹೊರಗಡೆ ಹೆಂಗೆ ಸೂಕ್ಷ್ಮ ಶರೀರದಿಂದ ಬರಬೇಕು, ನಾನು ಈ ಕಲೆ ಕಲಿಬೇಕು, ಇದರ ಅಭ್ಯಾಸಕ್ಕಾಗಿ ಯೋಗ ಮಾಡಬೇಕು, ಇದ್ರ ಬಗ್ಗೆ ಗಮನ ಇಲ್ಲ. ಯಾಕಂದರೆ ಒಳಗಡೆ ಆತ್ಮ ಎಷ್ಟು ಪವರ್ಫುಲ್ ಅಂತ ನಿಮಗೆ ಗೊತ್ತೇ ಇಲ್ಲ, ಸೂಕ್ಷ್ಮ ಶರೀರ ಎಷ್ಟು ಪವರ್ಫುಲ್ ಅಂತ ಗೊತ್ತಿಲ್ಲ. ಆತ್ಮ ಒಂದು ಸೆಕೆಂಡಲ್ಲಿ 3 ಲೋಕ ದಾಟುವಷ್ಟು ಶಕ್ತಿ ಇದೆ ಅಂತ ನೀವು ಅನ್ಕೊಳ್ತಾನೇ ಇಲ್ಲ. ಆತ್ಮ ಪವಿತ್ರ ಅಂತ ಅನ್ಕೊಳ್ತಾ ಇಲ್ಲ. ಆತ್ಮ ಸ್ವಧರ್ಮ ಶಾಂತಿ ಅಂತ ಅನುಭೂತಿ ಮಾಡ್ತಾ ಇಲ್ಲ. ಶಕ್ತಿಶಾಲಿ ಅಂತ ಅನುಭೂತಿ ಮಾಡ್ತಾ ಇಲ್ಲ. ಮಾತೆತ್ತರ ಪಾತ್ರದ ಭ್ರಮೆಯೊಳಗಡೆ ಬಿದ್ದಿದ್ರಿ, ಕರ್ಮ ಕರ್ಮ ಅಂತ. ಯಾವಾಗ ಶರೀರಿ ಆಗೋದು, ಯಾವಾಗ ಶರೀರದಿಂದ ಬಿಡಿಸ್ಕೊಳ್ಳೋದು, ಯಾವಾಗ ಪರಿಸ್ಥಿತಿ ಆಗೋದು, ಯಾವಾಗ ಸಾಕ್ಷಿ ಆಗೋದು, ಯಾವಾಗ ನಾವು ಬಿಂದು ಸ್ಥಿತಿಯಲ್ಲಿದ್ದು ಬಾಪ್ ಸಮಾನ ಅನುಭೂತಿ ಮಾಡೋದು. ಈ ಸರಿಯಾದ ಜ್ಞಾನವನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಸರಿಯಾದ ಯೋಗವನ್ನು ಮಾಡ್ತಾರೆ. ಆಗ ಜ್ಞಾನ ಮತ್ತು ಯೋಗದ ಈ ಶಕ್ತಿಯಿಂದ ಯಾರ ಅಂತರ್ಮುಖಿಯಾಗಿ ಆತ್ಮದ ಶಕ್ತಿಯನ್ನು ಜಾಗೃತಿ ಮಾಡ್ಕೊಳ್ತಾರೋ ಅವರು ಪ್ರತಿಯೊಂದು ಪರಿಸ್ಥಿತಿಯನ್ನು ಒಂದೊಂದು ಸೆಕೆಂಡಿನಲ್ಲಿ ಪಾರು ಮಾಡ್ತಾರೆ. ಅವರೇ
ಮಹಾವೀರರಾಗ್ತಾರೆ. ಹಾಗಾಗಿ ವಿಸ್ತಾರದಲ್ಲಿ ಹೋಗೋದನ್ನು ಬಿಡಿ, ಆತ್ಮದ ಅಂತರಾತ್ಮದ ಸಾರದಲ್ಲಿ ಬನ್ನಿ, ಆತ್ಮದ ಆಳದಲ್ಲಿ ಬಂದು ಆತ್ಮದ ಅನುಭೂತಿಯನ್ನು ಮಾಡಿ. ಭ್ರುಕುಟಿಯ ಮಧ್ಯದಲ್ಲಿ ನಿಮ್ಮ ಸಂಶೋಧನೆ ಇರಲಿ, ಭ್ರುಕುಟಿಯ ಮಧ್ಯದಲ್ಲಿ ನಿಮ್ಮ ರಿಸರ್ಚ್ ಇರಲಿ, ಅಶರೀರಿ ಆಗೋದರ ಬಗ್ಗೆ ನಿಮ್ಮ ಎಕ್ಸ್ಪೆರಿಮೆಂಟ್ ಇರಲಿ. ಇದ್ರ ಕಡೆಗೆ ಗಮನ ಕೊಟ್ಟರೆ ಭವಿಷ್ಯ ಮುಂದಿನ ದಿನಗಳಲ್ಲಿ ನಿಮಗೆ ಉಪಯೋಗ ಆಗತ್ತೆ. ಬಿಟ್ಟರೆ ಬೇರೆ ಯಾವುದೇ ಶರೀರದ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಸತ್ಯುಗದ ಬಗ್ಗೆ ಆಗಲಿ, ಪರಮಧಾಮದ ಬಗ್ಗೆ ಆಗಲಿ, ವಿನಾಶದ ಬಗ್ಗೆ ಆಗಲಿ, ಕೃಷ್ಣನ ಬಗ್ಗೆ ಆಗಲಿ ನೀವು ಡಾಕ್ಟರೇಟ್ ಮೇಲೆ ಡಾಕ್ಟರೇಟ್ ತೊಗೊಂಡ್ರೂ ಕೂಡ ಇದರಿಂದ 1% ಉಪಯೋಗ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗಲಾದರೂ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್, ಥಿಂಕ್ ಬಿಫೋರ್ ಇಂಕ್, ನೀವು ವಿಚಾರ ಮಾಡೋದನ್ನು ಚೇಂಜ್ ಮಾಡಿಕೊಂಡ್ರೆ, ನಿಮ್ಮ ಅಧ್ಯಯನದ ಸಂಶೋಧನೆಯ ಮಾರ್ಗವನ್ನು ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಗುರಿ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಹೋಗುವ ದಾರಿಯಲ್ಲೇ ಹೋದರೆ ಹಳ್ಳ ಹಿಡಿಯೋದಂತೂ ಗ್ಯಾರಂಟಿ, ಮುಂದೆ ಪಶ್ಚಾತ್ತಾಪ ಅಂತೂ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಎಲ್ಲ ಸಹೋದರಾತ್ಮರಿಗೂ ನಾನು ಇಷ್ಟು ವರ್ಷಗಳ ಕಾಲ ಏನೆಲ್ಲ ಅರ್ಥ ಮಾಡಿಕೊಂಡು ಒಂದು ಸಾರದಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೋ ಅದನ್ನು ಒಳಗಡೆ ಇಟ್ಕೊಂಡು ಕೂಡಬಾರದು. ಸಾಧ್ಯವಾದಷ್ಟು ಇವರು ಎಲ್ಲಿ ತಪ್ಪುತ್ತಿದ್ದೀವಿ ಅನ್ನುವಂಥ ಅರ್ಥವನ್ನು ಮಾಡಿಸ್ಲಿಕ್ಕೆ ನಮ್ಮ ಸಾಧ್ಯವಾದಷ್ಟು ಪ್ರಯತ್ನ ಯಾವತ್ತೂ ಇರುತ್ತೆ. ಅರ್ಥ ಆಗಿದ್ದರೆ ಖಂಡಿತವಾಗಿ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.